ಸಂಬಂಧಪಟ್ಟಂತೆ ಮೈಸೂರಿನ ಕಾಮುಕ ಕಾರ್ತಿಕ್ ಹಿಸ್ಟರಿಯೇ ರಣರೋಚಕ. ಬಲೂನ್ ಮಾರ್ತಾ ಇದ್ದ ಬಾಲಕಿ ರೇಪ್ ಅಂಡ್ ಮರ್ಡರ್ ಮಾಡಿದ್ದ ಈ ಕಾರ್ತಿಕ್. ಮೈಸೂರು ದಸರಾ ನೋಡೋದಕ್ಕೆ ಎಷ್ಟು ಜನ ಬರ್ತಾರೋ ಅದೇ ರೀತಿಯಾಗಿ ಅಲ್ಲಿ ಒಂದಷ್ಟು ದುಡ್ಡು ಮಾಡೋಣ ಅಂತೇಳಿ ಬರುವಂತ ವ್ಯಾಪಾರಿಗಳ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ಬಲೂನ್ ಮಾರೋದಕ್ಕೆ ಬಂದಿದ್ದಂತಹ ಕುಟುಂಬದ ಬಾಲಕಿಯನ್ನ ರೇಪ್ ಅಂಡ್ ಮರ್ಡರ್ ಮಾಡಿದ್ದ ಈ ಕಾರ್ತಿಕ್. ಈತನ ಹಿಸ್ಟ್ರಿ ಇದೆಯಲ್ಲ, ಅದು ರಣರೋಚಕ. ಕೊಳ್ಳೇಗಾಲದಲ್ಲಿ ಬಂಧಿಸಿ ಕಾಲಿಗೆ ಗುಂಡನ್ನ ಹೊಡೆದಿದ್ದಾರೆ ಖಾಕಿ. ಬಾಲಕಿಯನ್ನ ಮಲಗಿದ್ದ ಸ್ಥಳದಿಂದಲೇ ಈತ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದ ಕಿರಾತಕ. ಕೊಳ್ಳೇಗಾಲದ ಮೂಲದ ಕಾರ್ತಿಕ್ ಏನಿದ್ದಾನೆ, ಆತ ಪ್ರೈವೇಟ್ ಬಸ್ನ ಕ್ಲೀನರ್. 3 ತಿಂಗಳ ಹಿಂದೆ ಅಷ್ಟೇ ಜೈಲಿಂದ ಹೊರ ಬಂದಿದ್ದ ಈ ಆರೋಪಿ ಕಾರ್ತಿಕ್. ಕಾಮುಕ ಕಾರ್ತಿಕ್ನ ಕ್ರೈಮ್ ಹಿಸ್ಟ್ರಿಯನ್ನ ಸೀಮಾ ಲಾಟ್ಕರ್ ಅವರು ಬಿಚ್ಚಿಟ್ಟಿದ್ದಾರೆ. ಮೈಸೂರಿನಲ್ಲಿ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಅವರು ಈತನ ಹಿಸ್ಟರಿಯನ್ನ ಬಿಚ್ಚಿಟ್ಟಿದ್ದಾರೆ ಎಳೆ ಎಳೆಯಾಗಿ. ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಬಿಜೆಪಿ ಒಂದ್ ಕಡೆ ಕಿಡಿಕಾರ್ತಾ ಇದೆ. ಆತನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ, ಸ್ಥಳ ಮಹಜರ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಮತ್ತೆ ತಪ್ಪಿಸ್ಕೊಳ್ಳೋದಕ್ಕೆ ಯತ್ನಿಸ್ತಾನೆ. ಆಗ ಪೊಲೀಸರ ಮೇಲೇನೆ ಹಲ್ಲೆ ಮಾಡೋದಕ್ಕೆ ಈ ಕಾಮುಕ ಕಾರ್ತಿಕ್ ಮುಂದಾಗ್ತಾನೆ. ಹಾಗಾಗಿ ಪೊಲೀಸರು ಆತನ ಕಾಲಿಗೆ ಗುಂಡು ಹೊಡೆದು ನಂತರ ಆತನಿಗೆ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸ ಆಗಿತ್ತು. ಆಮೇಲೆ ಈತ ಇದೇ ರೀತಿಯಾಗಿ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದ ಆ ಒಂದು ಪ್ರಕರಣದಲ್ಲಿ ಈತ ದೋಷಿ ಅನ್ನುವಂಥದ್ದು ಪ್ರೂವ್ ಆಗಿತ್ತು. ಜೈಲಿಂದ ಇತ್ತೀಚೆಗಷ್ಟೇ ಆತ ರಿಲೀಸ್ ಆಗಿರ್ತಾನೆ. ರಿಲೀಸ್ ಆದಮೇಲೆ ಮದ್ಯಪಾನ ಮಾಡಿ ಅಲ್ಲಲ್ಲಿ ಓಡಾಡ್ಕೊಂಡಿದ್ದಂತಹ ಈ ಕಾಮುಕ ಕಾರ್ತಿಕ್ ಏನಿದ್ದಾನೆ, ಆತನ ಕಣ್ಣು ಆ ಪುಟ್ಟ ಬಾಲಕಿ ಮೇಲೆ ಬೀಳುತ್ತೆ. ಅಲ್ಲಿ ಟೆಂಟ್ ಹತ್ರ ಮಲಗಿದ್ದಂಥ ಆ ಬಾಲಕಿಯನ್ನ ಕಿಡ್ನ್ಯಾಪ್ ಮಾಡಿ ಅತ್ಯಾಚಾರ ಎಸಗಿ ಆಕೆಯನ್ನ ಕೊಲೆ ಮಾಡಿ ಹೋಗಿದ್ದ. ಈಗ ಈತನ ಹಿಸ್ಟ್ರಿಯನ್ನ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಅವರು ಬಿಚ್ಚಿಟ್ಟಿದ್ದಾರೆ. ಆರೋಪಿ ಕಾರ್ತಿಕ್ ಅಂತ ಹೇಳಿ, ಅವನು ಸಿದ್ಲಿಂಗ್ಪುರ ಮೇಟ್ಕಳಿ ಲಿಮಿಟ್ಸ್ ಅಂತ ಹೇಳ್ತಾನೆ. ಬಟ್ ಅಲ್ಲಿ 2 ವರ್ಷದಿಂದ ಅವ್ನು ಕಾಣಿಸ್ಕೊಂಡಿಲ್ಲ. ಕೊಳ್ಳೇಗಾಲದವರು ಅವರು. ಅವನ ಮೇಲೆ ಆಲ್ರೆಡಿ 2 ಕೇಸ್ ಇದೆ. ಒಂದು ಮೇಟ್ಕಳಿ ಲಿಮಿಟ್ಸಲ್ಲಿ 2023 ಪಕ್ಕದ ಮನೆ ಜೊತೆ ಜಗಳ ಆಗಿದ್ದು ಕೇಸ್ ಇರುತ್ತೆ, ಅದು ಅಕ್ವಿಟ್ ಆಗಿದೆ. ಸೆಕೆಂಡ್ ಇನ್ನೊಂದು 2019 ಕೊಳ್ಳೇಗಾಲದಲ್ಲಿ ಒಂದು ಲೇಡಿಗೆ, ಅದು ಗೌರ್ಮೆಂಟ್ ಸರ್ವೆಂಟಿಗೆ ಮೊಲೆಸ್ಟೇಷನ್ ಕೇಸ್ ಇರುತ್ತೆ. ಆ ಕೇಸಲ್ಲಿ ಆರೋಪಿಗೆ 4 ವರ್ಷ ಕನ್ವಿಕ್ಷನ್ ಆಗಿರುತ್ತೆ. 22ನೇ ತಾರೀಕು ಫೆಬ್ರವರಿ 25ಕ್ಕೆ ಕನ್ವಿಕ್ಷನ್ ಆಗುತ್ತೆ. ಬಟ್ ಅದು ಕೋರ್ಟಲ್ಲಿ ಅವನೀಗ ಬೇಲ್ ಮೇಲೆ ಇದ್ದಾನೆ ಅಂತ ಇದೆ. ಬೇಲ್ ಮೇಲೆ ಬಂದಿರ್ತಾನೆ. ಬೇಲ್ ಮೇಲೆ ಬಂದು ಈ ಕೃತ್ಯನ ಮಾಡಿರ್ತಾನೆ. ಅದು ಮಲ್ಕೊಂಡಿದ್ದಾಗ ತಗೊಂಡು ಹೋಗಿ ಈ ಕೃತ್ಯನ ಎಸಗಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಇವತ್ತು ರೇಪ್ ಆಗಿರುವಂಥದ್ದು ಘಟನೆ ನಿಜಕ್ಕೂ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯ ಒಂದು ಕೈಗನ್ನಡಿ ಅಂತ ಹೇಳ್ಬೋದು. ನಾವು ಅದು ರಾಜ್ಯ ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಸ್ಪಷ್ಟವಾದಂಥ ಕೈಗನ್ನಡಿ. ಇಷ್ಟು ದಿನ ಇಡೀ ರಾಜ್ಯದಲ್ಲಿ ನಡೀತಾ ಇತ್ತು, ಈಗ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ನಡೀತದೆ ಅಂದರೆ ಇವರು ದುರ್ಬಲ ಮುಖ್ಯಮಂತ್ರಿ, ರಾಜ್ಯದಲ್ಲಿರ್ತಕ್ಕಂಥ ದುರ್ಬಲ ಮುಖ್ಯಮಂತ್ರಿ, ದುರ್ಬಲ ಸಿದ್ದರಾಮಯ್ಯನ ಸ್ಪಷ್ಟ ಆಗ್ತಾ ಇತ್ತು. ರೇಪ್ ಮಾಡ್ತಾನೆ, ಅದನ್ನ ಕೊಲೆ ಮಾಡ್ತಾನೆ ಅಂತಂದ್ರೆ ಮನ್ಸಿಗೆ ನೋವಾಗದಲ್ಲೇ ಇರುತ್ತಾ? ಇದ್ರ ಬಗ್ಗೆನೂ ಕೂಡ ಸಿದ್ದರಾಮಯ್ಯನವರಿಗೆ ಮಾತಾಡಲ್ಲ ಅಂತಲೇ. ಸರ್, ನಿಮಗೆ ಹೆಣ್ಮಕ್ಳು ಇಲ್ದಲೇ ಇರ್ಬೋದು, ನಿಮ್ಮ ಮನೆಯಲ್ಲಿ ಮಹಿಳೆಯರು ಇದಾರಲ್ಲ ಸರ್, ನಿಮ್ಮ ಮನಸ್ಸು ಮಿಡಿಯಲ್ವಾ ಇದು? ಏನ್ ಸರ್ ನೀವು ಇಷ್ಟೊಂದು ನಿರ್ಭಾವಕವಾಗಿ ಸಂವೇದನಾ ರಹಿತವಾಗಿ ನಡ್ಕೋತಾ ಇದ್ದೀರಿ? ಸರ್ ಬನ್ನಿ ಸರ್, ಬೆಂಗಳೂರಲ್ಲಿ ಕೂತಿರಲ್ಲ, ಇಲ್ಲಿ ಬಂದು ಒಂದು ಮೀಟಿಂಗ್ ತೊಗೊಳ್ಳಿ ಸರ್. KDP ಮೀಟಿಂಗ್ ಅಂತೂ ತೊಗೊಳಲ್ಲ, ಅಭಿವೃದ್ಧಿಗೆ ನೀವು ಕಾಸು ಕೊಡಲ್ಲ. ಕಡೆ ವಿಪಕ್ಷಗಳು ಮಾಡ್ತಾ ಇರುವಂತಹ ವಾಗ್ದಾಳಿಯನ್ನ ಗಮನಿಸ್ತಾ ಇದ್ವಿ. ಯಾಕಂತಂದ್ರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಅದರಲ್ಲೂ ಪಾಪ ಏನೂ ಗೊತ್ತಿಲ್ಲದೆ ಇರುವಂತಹ ಚಿಕ್ಕ ಮಗು ಮಲಗಿದಂಥ ಸಂದರ್ಭದಲ್ಲಿ ಈತ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ, ಅತ್ಯಾಚಾರ ಮಾಡ್ತಾನೆ, ಆಮೇಲೆ ಕೊಲೆ ಮಾಡ್ತಾನೆ. ಅದು ಕೂಡ 2019ರಲ್ಲಿ
ಸರ್ಕಾರಿ ಕೆಲಸ ಮಾಡ್ತಾ ಇರುವಂಥ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನು ಈತ ಕೊಟ್ಟಿರ್ತಾನೆ. ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ 4 ವರ್ಷ ಇವನಿಗೆ ಶಿಕ್ಷೆ ಆಗಿರುತ್ತೆ. ಆ ಕನ್ವಿಕ್ಷನಲ್ಲಿ ಇದ್ದಂಥ ಈ ಆರೋಪಿ ಬೇಲ್ ಪಡ್ಕೊಂಡು ಹೊರಗಡೆ ಬಂದಿರ್ತಾನೆ. ಅದು ಕೂಡ ರೀಸೆಂಟಾಗಿ ಆತ ಆಚೆ ಬಂದಿರೋದು. ಆಚೆ ಬಂದಾದ ಮೇಲೆ ಮತ್ತೆ 2023 ಸಂದರ್ಭದಲ್ಲಿ ಕೂಡ ಈತನ ವಿರುದ್ಧ ಒಂದು ಕೇಸ್ ಇದೆ. ಒಟ್ಟು 2 ಕೇಸ್ ಇರುವಂಥದ್ದು. ಅದರಲ್ಲಿ ಸೀಮಾ ಲಾಟ್ಕರ್ ಅವರು ಹೇಳ್ತಾ ಇದ್ರಲ್ಲ, ಆತ ಯಾವ ರೀತಿಯ ಕೃತ್ಯ ಎಸಗಿದಾನೆ, ಆಮೇಲೆ ಆತನ ಮೇಲೆ ಇರುವಂತಹ ಕೇಸ್ಗಳೇನು ಅಂತ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಒಂದ್ ಕಡೆ ಆ ಪುಟ್ಟ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಂತಹ ಈ ಕಾಮುಕ ಕಾರ್ತಿಕ್ ಏನಿದ್ದಾನೆ, ಆತನ ಹಿಸ್ಟ್ರಿ ರಣರೋಚಕವಾಗಿದೆ. ಯಾವ್ಯಾವ ಕೇಸ್ಗಳಿತ್ತು ಈತನ ಮೇಲೆ, ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ? ಪ್ರಭು, ಈತನನ್ನ ನೆನೆಯಷ್ಟೇ ಕೊಳ್ಳೇಗಾಲದಲ್ಲಿ ಮೈಸೂರು ನಗರದ ಪೊಲೀಸರು ಅರೆಸ್ಟ್ ಮಾಡಿ ಕರೆತರುವ ವೇಳೆ ಆತ ಪೊಲೀಸರಿಂದ ತಪ್ಪಿಸಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಆತನಿಗೆ ಕಾಲಿಗೆ ಗುಂಡು ಹೊಡೆದು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಕೆಲವು ನಾಯಕರು ಕಾನೂನು ಸುವ್ಯವಸ್ಥೆ ಮೈಸೂರು ನಗರದಲ್ಲಿ ಹದಗೆಟ್ಟಿದೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಮೈಸೂರು ಮತ್ತೆ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಯದುವೀರವರು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಮತ್ತೆ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರೋಟೋಕಾಲ್ ಕೊಡುವಂತಹದ್ದೇ ಪೊಲೀಸರಿಗೆ ಸವಾಲಾಗಿದೆ. ಜೊತೆಗೆ ಯತೀಂದ್ರ ಅವರೇ ಮೈಸೂರು ನಗರದ ಪೊಲೀಸರನ್ನ ನಿಯಂತ್ರಣ ಮಾಡ್ತಿದ್ದಾರೆ. ಹೀಗಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ಗಂಭೀರವಾದ ಆರೋಪವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಮೈಸೂರು ನಗರದಲ್ಲಿ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಈ ಒಂದು ಪರ ವಿರೋಧ ಚರ್ಚೆ ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ನಿನ್ನೆಯ ತಡರಾತ್ರಿ ಕೊಳ್ಳೇಗಾಲದಲ್ಲಿ ಆರೋಪಿಯನ್ನ ಅರೆಸ್ಟ್ ಮಾಡಿಕೊಂಡು ಮೈಸೂರಿಗೆ ಕರೆತಂದಂತಹ ಪೊಲೀಸರು ಆತನನ್ನ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲು ಮಾಡಿದ್ದಾರೆ. ಅಂದ್ರೆ ಕೇವಲ 2 ದಿನ ಒಂದೇ ಸ್ಪಾಟ್ ಅಲ್ಲಿ 2 ಮರ್ಡರ್ ಆಗಿದೆ. ಇದು ನಜರ್ಬಾದ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಹಿನ್ನೆಲೆಯಲ್ಲಿ ಈ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಮೈಸೂರು ನಗರದ ಪೊಲೀಸರು ವಿಫಲವಾಗಿದ್ದಾರಾ ಅನ್ನೋ ಒಂದು ಪ್ರಶ್ನೆಯನ್ನ ಇದೀಗ ಸಾರ್ವಜನಿಕರು ಸೇರಿದಂತೆ ಬಿಜೆಪಿ ನಾಯಕರು ಎತ್ತಿರ್ತಕ್ಕಂಥದ್ದು. ಹೀಗಾಗಿ ಮೈಸೂರು ನಗರದ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂತ ಈ 2 ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಸೂಕ್ತ ಕಾನೂನು ಕ್ರಮವನ್ನ ಜರುಗಿಸುವ ನಿಟ್ಟಿನಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಕೇವಲ 24 ಗಂಟೆಯ ಒಳಗಾಗಿ 2 ಪ್ರಕರಣಗಳನ್ನ ಭೇದಿಸಿದ್ದಾರೆ. ಆದ್ರೂ ಕೂಡ ಪ್ರಕರಣವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿಲ್ಲ. ಇದು ಲೂಪೋಲ್ಸ್ ಅಲ್ಲಿ ಎದ್ದು ಕಾಣ್ತಾ ಇದೆ ಅಂತೇಳಿ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರು ನಗರದ ಪೊಲೀಸರು ಮತ್ತಷ್ಟು ಅಲರ್ಟ್ ಆಗಬೇಕು. ಬೇರೆ ಕಡೆಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕಾನೂನು ಕ್ರಮವನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು ಅನ್ನೋ ಒಂದು ಒತ್ತಾಯ ಕೂಡ ಕೇಳಿ ಬರ್ತಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.